ಗೆಳೆಯರೇ, ಇಂದು ನಮ್ಮ ಸಮಾಜದ ಅತಿ ದೊಡ್ಡ ಕಂಟಕವಾಗಿರುವ ಈ ಮಂಗಳಮುಖಿಯರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇತ್ತೀಚೆಗೆ ಅವನು ನೋಡ್ತಾ ಇದ್ದಂಗೆ ನಮಗೆ ವಿಪರೀತ ಕೋಪ ಬರುತ್ತೆ. ಯಾಕಂದರೆ ಅವರ ನಡವಳಿಕೆ ಹಾಗೆ. ಒಂದನೇ ಪ್ರಸಂಗ, ನಾವು ದಾರಿಯಲ್ಲಿ ಎಲ್ಲಾದರೂ ಗಾಡಿಯಲ್ಲಿ ಹೋಗ್ತಾಯಿದ್ರೆ ಎಲ್ಲಾದರೂ ಕೆಂಪು ದೀಪ ಕಾಣಿಸಿದ್ರೆ ತಕ್ಷಣ ಬರ್ತಾರೆ ಒಂದು 4-5 ಜನನೋ ಎಷ್ಟೋ. ಅದು ಬಹಳ ಕೆಟ್ಟ ರೀತಿಯಲ್ಲಿ ಬಂದು ದುಡ್ಡು ಕೇಳೋದು, ಕೈ ತಟ್ಟೋದು, ಮಾಮ ಅನ್ನೋದು, ಇನ್ನೂ ಏನೇನೋ. ಕೊಟ್ಟರೆ ಸರಿ, ಕೊಡಲಿಲ್ಲ ಅಂದರೆ ಕೆಟ್ಟದಾಗಿ ಬೈಕೊಂಡು ಹೋಗೋದು. ಮಾತಾಡಿದ್ರೆ ಜಗಳಕ್ಕೆ ಸಿದ್ಧವಾಗಿರ್ತಾರೆ. ಚೆನ್ನಾಗಿ ತಿಂದು ಕೊಬ್ಬಿರೋ ಕೋಣಗಳಾಗಿರೋ ಇವ್ರ ಜೊತೆ ನಾವು ಬೀದಿಗಳಲ್ಲಿ ಇದ್ದಕ್ಕಿದ್ದಂಗೆ ನಾವು ಜಗಳ ಮಾಡೋಕ್ಕಾಗಲ್ಲ. ಆದ್ದರಿಂದ ಎಷ್ಟೋ ಜನ ಬೇಜಾರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇರಲಿ, ನಂತರದಲ್ಲಿ ಏನಾದರೂ ಕಾರ್ಯಕ್ರಮ, ಒಂದು ಅಂಗಡಿನೋ ಅಥವಾ ಒಂದು ಮನೆನೋ, ಒಂದು ಮನೇಲಿ ಪೂಜೆನೋ, ಹಬ್ಬನೋ, ಮದುವೆನೋ, ಇತ್ತೀಚೆಗಂತೂ ಯಾವುದೇ ಒಂದು ಮನೆ ಮುಂದೆ ಒಂದು ಚಪ್ಪರ ಹಾಕಿರಲಿ, ಒಂದು ಮಾವಿನ ಸೊಪ್ಪಿರಲಿ, ಇವರು ಅವ್ರದ್ದೇ ಸ್ವಂತ ಆಟೋಗಳು, ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಬೀದಿ ಸುತ್ತಿ ಎಲ್ಲಿ ಏನೇ ಕಂಡರೂ ತಕ್ಷಣ ಬೆಳಗ್ಗೆಗೆ ಎಲ್ಲ ಗುಂಪಾಗಿ ಹಾಜರಾಗ್ತಾರೆ. ಹಾಗೆ ನಾನು ಒಂದು ಹೋಟೆಲ್ ನಡೆಸ್ತಾ ಇದ್ದೆ. ಅದಕ್ಕೆ ಮೊದಲು ನಾನು ಅಂಗಡಿ ನಡೆಸಿದಾಗ ಯಾರಿಗೂ ಒಂದು ನಯ ಪೈಸಾ ನಾನು ಎಲ್ಲೋ ಯಾರಿಗೂ ಕೊಡೋಲ್ಲ. ಕೋಜಾಗ್ಲಿರಲಿ, ಗಣೇಶ ಕೂರಿಸ್ತೀವಿ ಅಂತ ಬರಲಿ, ಅಣ್ಣಮ್ಮ ಕೂರಿಸ್ತೀವಿ ಅಂತ ಬರಲಿ, ನಾನು ಯಾರಿಗೂ ದುಡ್ಡು ಕೊಡೋಲ್ಲ. ಅದು ಮುಂದೆ ಆಗೋ ಅನಾಹುತ ಈಗಲೇ ಆಗ್ಬಿಡ್ಲಿ ಅಂದ್ಬಿಟ್ಟು ನಾನು ನೇರವಾಗಿ ಎದುರಿಸ್ತೀನಿ. ಹಾಗೆ ಹೋಟ್ಲಿಟ್ಟಾಗ ಒಂದಷ್ಟು ಜನ ಬಂದರು, ದುಡ್ಡು ಕೊಡು ಅಂದರು. ಯಾವ ದುಡ್ಡು ಕೊಡಬೇಕು, ನಾನ್ಯಾವ ದುಡ್ಡು ಕೊಡಬೇಕು ನಿಮಗೆ? ಕೊಡಲಿಲ್ಲ ಅಂದರೆ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತೀವಿ ಅಂದ್ಬಿಟ್ಟು ಅವನ ಪ್ಯಾಂಟೆಲ್ಲ ಬಿಚ್ತಾವನೆ. ಅಂಗಡಿ ಮುಂದೆ ಇಂಥದ್ದು ನೋಡಿ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನಾನು ಮೂಲಲ್ಲಿರೋ ಒಂದು ಸಲಾಕೆ ತಗೊಂಡು ಬೀದಿ ಕೊನೆವರೆಗೂ ಅಟ್ಟಿಸ್ಕೊಂಡು ಹೋದೆ. ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಕೊಂಡು ಹೋದ್ರೆ, ಏನು ಮಾಡ್ತೀರ ಮಾಡ್ಕೊಳ್ರಿ ಅಂದ್ಬಿಟ್ಟು ನಾನು ವಾಪಸ್ ಬಂದರೆ ಅರ್ಧ ಮುಕ್ಕಾಲು ಗಂಟೆಗೆ ತಿರ್ಗಾ ಬಂದರು. ಒಂದು 20-30 ಜನ ಬಂದವರು. ಏನು ಹೊಡೆಯೋಕೆ ಬಂದ್ರು ಅಂತ. ಏನು ಅಂಗಡಿ ಮುಂದೆ ಆಟೋಗಳು ನಿಮ್ಮದು? ಯಾವ ನಿಮ್ಮನ್ನು ಕರೆದಿದ್ದು ಇಲ್ಲಿ ಬಂದು ಗಲಾಟೆ ಮಾಡೋಕ್ಕೆ? ಯಾವ ದುಡ್ಡು ಕೊಡ್ಬೇಕು ನಾನು ನಿಮಗೆ? ಕೊಟ್ಟಿಟ್ಟಿದ್ದೀರ ಹೌದಣ್ಣ? ಆವಾಗ ಯಾವುದೋ ಒಂದು ಮುದಿ ಬಂತು, ಅಲ್ಲ ಅಣ್ಣ, ನಾವು ಹಿಂಗೆ ಹುಟ್ಟಿರೋದೇ ನಮ್ಮ ತಪ್ಪ, ನಮ್ಮದೇನು ತಪ್ಪಿದೆ ಅದರಲ್ಲಿ? ನಮ್ಗೆ ಯಾರು ಕೆಲಸ ಕೊಡಲ್ಲ, ನಾವು ಹೆಂಗೆ ಬದುಕಬೇಕು ಅಂತ. ಅದು ನನ್ನ ತಪ್ಪ, ನನ್ನ ಹೊಣೆನ ಅದು? ಹೋಗಿ ಸರ್ಕಾರನ ಕೇಳ್ರಿ. ನಾವು ಹಿಂಗೆ ಹುಟ್ಬಿಟ್ಟಿದ್ದೀವಿ, ನಮಗೆ ಕೆಲಸ ಕೊಡಲ್ಲ, ನಾವು ಬದುಕೋದು ಹೆಂಗೆ? ಸರ್ಕಾರನ ಹೋಗಿ ಕೇಳ್ರಿ. ನಿಮಗೆ ಕೆಲಸ ತಾನೇ ಬೇಕು? ಇವಾಗ ಬನ್ನಿ, ನನ್ನ ಅಂಗಡಿಗೆ ಬನ್ನಿ, ಪಾತ್ರೆ ತೊಳೆಯೋ ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಊಟ ಕೊಡ್ತೀನಿ ಅಂದರೆ, ನಮ್ಮ ಒಬ್ಬರು ಕೆಲಸ ಕೊಟ್ಬಿಟ್ರೆ ಮಿಕ್ಕಿದವ್ರಿಗೂ ನಾನು ಎಲ್ಲಾದರೂ ಹುಡುಕಿ ಕೊಡ್ತೀನಿ. ನಿಮಗೆ ಬಗ್ಗುತ್ತಾ ಅದು ಕೆಲಸ? ನೀವು ಬಗ್ಗಲ್ವಲ್ಲ ಅಂತಂದರೆ, ಇಲ್ಲಣ್ಣ ಒಬ್ಬರು ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಾಯಿತು. ಆಯಿತು, ಹಾಳಾಗೋಗಲಿ. ನಿಮಗೆ ಹೊಟ್ಟೆ ಸಮಸ್ಯೆ ತಾನೇ ಇದೆ, ಅದಕ್ಕೇನು ಮಾಡ್ತೀರಾ? ಹೊಟ್ಟೆ ಸಮಸ್ಯೆಗೆ ಅಂತ ನಾನು ಯಾರಿಗೂ ಹೊಟ್ಟೆ ಮೇಲೆ ಹೊಡೆಯೋವಂಥವನಲ್ಲ. ಬನ್ನಿರಿ, ನಾನು ಏನು ಮಾಡಿದ್ದೀನಿ ಇಲ್ಲಿ, ಏನೋ ಊಟ ತಿಂಡಿನೋ ಅಥವಾ ಒಂದು ಬೋಂಡಾ ಬಜ್ಜಿನೋ ಏನೋ ಒಂದು ಕೊಡ್ತೀನಿ, ತೊಗೊಂಡೋಗಿ. ಅದಕ್ಕೆ ಒಪ್ಕೊಂಡು ಪ್ರತಿದಿನ ಬರ್ತಾಯಿದ್ರು, ಇಷ್ಟು ಜನ ಬಂದರು ಅಂತ ಲೆಕ್ಕ ಮಾಡಿ ಎಲ್ರಿಗೂ ಒಂದೊಂದು ವಡೆನೋ ಒಂದೊಂದು ಬೋಂಡ ನಾನು ಏನು ಮಾಡಿದ್ದೀನೋ ಅದನ್ನು ಕಟ್ಟಿ ಕಳಿಸ್ತಾಯಿದ್ದೆ. ಅದು ಕೆಲವೇ ದಿನಕ್ಕೆ ನಿಂತೋಯ್ತು. ಅಂದರೆ ಅವ್ರಿಗೆ ಬೇಡ, ಅವ್ರಿಗೆ ಬೇಕಾಗಿರೋದು ದುಡ್ಡು ಅಷ್ಟೇ. ಕುಡಿಯೋಕ್ಕೆ, ಮಜಾ ಮಾಡೋಕ್ಕೆ ದುಡ್ಡು ಬೇಕು, ಹೊಟ್ಟೆ ಹಸುವಲ್ಲ ಅಂತ ಕಾರಣ ಗೊತ್ತಾಯಿತು. ಆ ನಂತರದಲ್ಲಿ ನಾನು ಇನ್ನೊಂದು ಕಡೆ ಸುಧಾಮನಗರದಲ್ಲಿ ಒಂದು ಅಂಗಡಿ ಮಾಡಿದೆ. ಅಲ್ಲಿ ಪೂಜೆ ದಿನ ಬೆಳಗ್ಗೆನೇ ಹೊರಗಡೆ ಕುಂತಿದ್ದೀನಿ. ಹಿಂದಿನ ದಿವಸನೇ ನೋಡ್ಕೊಂಡು ಹೋಗಿದ್ರು ಆಟೋಲ್ಲಿ, ನಾನು ಗಮನಿಸಿದ್ದೆ. ಆವತ್ತು ಬಂದಿದ್ದಾರೆ ಆಟೋಲ್ಲಿ ಒಂದು 4-5 ಜನ. ಏನು ಬಂದು ಧಿಮಿ ಅಂತ ಅಂಗಡಿಗಳು ನುಗ್ತಾವ್ರೆ. ನಾನು ಬಾಗಿಲೆಲ್ಲ ತೆರೆದೆ, ಬೇಡ ಒಳಗೆ ಕಾಲಿಟ್ರೆ ಕಾಲು ಮುರಿದ್ಬಿಡ್ತೀನಿ ಅಂತ. ಯಾಕೆ ಅಂದರೆ, ಯಾರು ನೀವೆಲ್ಲ ಒಳಗಡೆ ನಮ್ಮ ಅಂಗಡಿ ಒಳಗೆ ಕಾಲಿಕ್ಕಕ್ಕೆ? ನಾವು ಆಶೀರ್ವಾದ ಮಾಡ್ತೀವಿ, ನೀನು ಆಶೀರ್ವಾದ ಮಾಡೋದು ಯಾವನಿಗೆ ಬೇಕು ನಿನ್ನ ಆಶೀರ್ವಾದ? ಒಳಗಡೆ ಕಾಲಿಕ್ಕಬಾರ್ದು ಅಂತ. ಏನಣ್ಣ ನೀವು ನನ್ನ ಅಂಗಡಿ ನನ್ನ ಇಷ್ಟ, ನೀ ಯಾರು ಅದನ್ನು ಕೇಳೋದಕ್ಕೆ? ಅದಕ್ಕೆ ಒಳಗಡೆ ನಮ್ಮ ಹೆಂಗಸಿದ್ರೆ, ಏನಕ್ಕ ಅವ್ರೆ ಪೂಜೆಗೆ ಅಂತ ಬಂದಿದ್ದೀವಿ, ಏನಕ್ಕ ಅವ್ರೆ ಅಂದ್ಬಿಟ್ಟು ಎಲ್ಲ ಬಣ್ಣದ ಮಾತುಗಳು. ನಮ್ಮ ಹೆಂಗಸರು ಬೆಳಗ್ಗೆ ನಮ್ಮ ಸ್ನೇಹಿತರು ಬಂದಲ್ಲಿ ಪೂಜೆಗೆ ಅಂತ ಒಂದು 100 ರೂಪಾಯಿ ಇಟ್ಟಿದ್ದನ್ನು ಎತ್ಕೊಟ್ರು, ಹೋದರು. ಅಲ್ಲೇ ಎಲ್ಲಿ ಕಳಿಸ್ದೆ, ಇನ್ನೊಂದು ಸರ್ತಿ ಅಂಗಡಿ ಕಡೆ ಕಾಲಿಟ್ಟರೆ ಯಾರು ಬಂದರೂ ಕಾಲು ಮುರಿದ್ಬಿಡ್ತೀನಿ ಅಂತ. ಆಮೇಲೆ ಪ್ರತಿದಿನವೂ ಬರೋರು, ಅದು ಭಾಳ ದೊಡ್ಡ ಅಂಗಡಿ ಬೀದಿ ಅದು. ಬರ್ತಾ ಇದ್ದಂಗೆ ನಾನು ಅಂಗಡಿ ಹೋಗ್ಬಿಟ್ಟು ಇವಾಗ ಕೊಡಕ ಮಾಟ ಅಂತ ಕೊಂಗು ಮಾತುಗಳಲ್ಲಿ ಏನೋ ಹೇಳ್ಕೊಂಡು ಹೋಗ್ಬಿಡೋರು. ಆವತ್ತಿಂದ ನಮಗೆ ಇವ್ರದ್ದು ಯಾವುದೂ ಕಾಟ ಇಲ್ಲ.
ಆಮೇಲೆ ನಾನು ಹೋಗಿರೋ ಕಡೆ ಎಲ್ಲೇ ಮದುವೆ ಮನೆ ಇರಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಇವರೇನಾದರೂ ಬಂದರೆ ನಾನು ನೇರವಾಗಿಯೇ ಹಲ್ಲೆ ಮಾಡ್ತೀನಿ ಅವ್ರ ಮೇಲೆ. ಇವ್ರು ಯಾರು ಅಂತ ಇವಾಗ ಒಳ್ಳೆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೋ, ಒಂದು ಮದುವೆನೇ ಮುಂಜಿನೋ ಏನೋ ಅವ್ರ ಸಂತೋಷಕ್ಕೆ ಏನೋ ಮಾಡಿರ್ತಾರೆ, 4 ಜನನ ಕರೆದಿರ್ತಾರೆ, ಸಂತೋಷವಾಗಿರ್ತಾರೆ. ಇವರು ಬಂದವರು ಏನೋ ಹೊರಗಡೆ ನಿಂತ್ಕೊಂಡು ನಮ್ಮ ಹೊಟ್ಟೆಗಿಲ್ಲ ಅದು ಇದು ಅಂತ ಕೇಳಿದ್ರೆ ಅದ್ರ ಲೆಕ್ಕ ಬೇರೆ. ಕೊಡೋರು ಕೊಡ್ತಾರೆ, ಬಿಟ್ಟೋರು ಬಿಡ್ತಾರೆ. ನೇರ ಒಳಗಡೆ ಬಂದು ಎಷ್ಟು ಕೆಟ್ಟ ಮಾತಾಡಿ ಬಟ್ಟೆ ಬಿಚ್ಚಿ ನೆಲದ ಮೇಲೆ ಹೊಡೆದು ಶಾಪಗಳು ಹಾಕಿ ನೀನು ನಾಶವಾಗಿ ಹೋಗ್ಬಿಡ್ತೀಯ ಹಂಗೆ ಹಿಂಗೆ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಹೇಗೆ ಸರ್ಕಾರ ಇವಾಗೆಲ್ಲ ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ, ಪೊಲೀಸ್ನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಕಸ್ಮಾತ್ ಫೋನ್ ಮಾಡಿದ್ರು ಏನೋ ನೀವೇ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಉದ್ದೇಶ? ಅದರ ಹಿಂದೆ ಇರೋ ಆಜ್ಞೆಗಳು ಅಥವಾ ಚಿತಾವಣೆಗಳೇನು? ಯಾರು ಇವರನ್ನು ಪೊಲೀಸವ್ರನ್ನ ತಡೀತಾ ಇರೋದು ಅವ್ರ ಮೇಲೆ ಕ್ರಮ ತಗೊಳ್ದಂಗೆ? ಅಥವಾ ಇದರ ಹಿಂದೆ ಪೊಲೀಸ್ನವ್ರದ್ದು ಹುನ್ನಾರ ಏನಾದರೂ ಇದೆಯಾ? ಅಥವಾ ಬೇರೆ ಏನಾದರೂ ಹುನ್ನಾರ ಇದೆಯಾ? ಜನರ ಮೇಲೆ ಈ ರೀತಿ ನೇರವಾಗಿ ಇವರು ದೌರ್ಜನ್ಯ ಮಾಡ್ತಾಯಿದ್ರು. ಹೇಗೆ ನೀವು ಸಹಿಸ್ಕೊಂಡು ಸರ್ಕಾರ ಆಗಲಿ ಇನ್ನೊಂದಾಗಲಿ ಸುಮ್ಮನಿರ್ತೀರಾ? ಹೇಗೆ ಸಾಧ್ಯವಾಗುತ್ತೆ ಇವೆಲ್ಲನೂ ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ಈಗಲಾದರೂ ಜನ ಇವಾಗ ಮುಖ್ಯವಾಗಿ ಇದು ಮೊದಲೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಇದೆಲ್ಲ ಇರಲಿಲ್ಲ. ಈ ಉತ್ತರದ ಕಡೆಯಿಂದ ಈ ಪಾನಿಪುರಿಗಳು, ಈ ಮಾರ್ವಾಡಿಗಳು, ಈ ಸೇಟುಗಳು ಅವರು ಇವರೆಲ್ಲ ಬರೋಕ್ಕೆ ಮೊದಲಾದ್ಮೇಲೆ ಇವರು ಅವ್ರ ಜೊತೆಯಲ್ಲಿ ಬಂದರೋ ಅಥವಾ ಅವ್ರು ನೋಡಿ ಕಲ್ತರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಈ ಕೋಚಾಗಳು ಅಂತ ಏನಿದ್ದಾರೆ ಅವರೆಲ್ಲ 99 ಭಾಗ ತಮಿಳ್ನಾಡಿನವ್ರೆ. ಅದರಲ್ಲೂ 90 ಭಾಗ ಎಲ್ಲ ಗಂಡಸರು. ಅವರು ಕೋಜಾಗಳು ಇಲ್ಲ, ಯಾವನೂ ಇಲ್ಲ, ಬರೀ ನಾಟಕ. ಅವ್ರು ನೋಡಿ ಆ ತಿಂದು ಕೊಬ್ಬಿರೋ ಮೈಗಳು ನೋಡಿ ಹೆಂಗೆ ಕಾಡು ಕೋಣಗಳಿದ್ದಂಗೆ ಅವೇ. ಯಾರೇ ಆಗಲಿ ನನಗೆ ತಿಳಿದಂಗೆ 99 ಭಾಗ ಇವರೆಲ್ಲ ಗಂಡಸ್ರೆ. ಅದರಲ್ಲಿ ಕೋಜಾಗಳು ಅನ್ನೋರು ಯಾರೂ ಇಲ್ಲ. ಈ ರೀತಿ ನೇರ ದೌರ್ಜನ್ಯಗಳು ನಡೀತಾ ಇದ್ರೂ ಸರ್ಕಾರ ನೋಡಿಕೊಂಡು ಅಥವಾ ಅದಕ್ಕೆ ಉತ್ತೇಜನ ಕೊಡೋ ಥರ ಸರ್ಕಾರ ಸುಮ್ಮನಿದೆ ಅಂದರೆ ಜನರ ಬದುಕಿನ ಮೇಲೆ ಇವ್ರಿಗಿರೋವಂಥ ಒಂದು ಗಾಂಭೀರ್ಯ ಏನು? ಜನರಿಗೆ ಇಷ್ಟು ದೌರ್ಜನ್ಯ ಮಾಡ್ತಾಯಿದ್ರು ಪೊಲೀಸ್ನವರು ಸುಮ್ಮನೆ ಇದ್ದಾರೆ ಅಂದರೆ ಅದರ ಅರ್ಥ ಏನು? ಮುಖ್ಯವಾಗಿ ಇಲ್ಲಿ ಇದು ಜನರು ಎದುರಿಸೋಕ್ಕಾಗದೇ ಇರೋವಂಥ ಒಂದು ವ್ಯವಸ್ಥೆ. ಯಾಕಂದರೆ ಇವ್ರು ಬಂದರೆ ಒಬ್ಬರಿಬ್ಬರು ಬರಲ್ಲ. ಅದು ಚೆನ್ನಾಗಿ ಕೊಬ್ಬಿದ ಕೋಣಗಳಂತ 8 ಜನ 10 ಜನ 20 ಜನ ಬಂದರೆ ಎಲ್ಲೊಂದು ಕಾರ್ಯಕ್ರಮದಲ್ಲಿ ಹೆಂಗಸರು ಮಕ್ಕಳು ಅವರೆಲ್ಲ ಇರೋವಾಗ ಹೇಗೆ ಇವ್ರನ್ನ ಎದುರಿಸೋದು? ಅಥವಾ ಮೊದಲೇ ಗೊತ್ತಿದ್ದರೆ ನಾವು ಸಿದ್ಧವಾಗಿ ದೊಣ್ಣೆಗಳ ಮೊಚ್ಚುಗಳ ಹಿಡ್ಕೊಂಡು ನಿಂತ್ಕೊಂಡು ಇವ್ರನ್ನ ಎದುರಿಸ್ಬೇಕಾಗುತ್ತೆ ಅಷ್ಟೇ ಕಾಲಕ್ರಮೇಣ. ಇಂಥವೆಲ್ಲ ಗೊತ್ತಿದ್ದು ಸರ್ಕಾರ ಸುಮ್ಮನಿದೆ ಅಂದರೆ ಇದು ನಿಜಕ್ಕೂ ಬಹಳ ನಾಚಿಕೆಗೇಡಿನ ಸಂಗತಿ. ಇದು ಹೇಗೆ ಸರ್ಕಾರ ಹೀಗೆ ಸುಮ್ಮನಿರುತ್ತೆ? ಹೇಗೆ ಇವ್ರನ್ನ ತಡ್ಕೊಂಡು ಸುಮ್ಮನಿದೆ ಅನ್ನೋದೇ ಅರ್ಥವಾಗಲ್ಲ. ಇನ್ನು ಮುಂದಾದರೂ ಈ ಪದ್ಧತಿ ನಮ್ಮ ಪದ್ಧತಿ ಅಲ್ಲ, ನಮ್ಮ ಕರ್ನಾಟಕದ ಪದ್ಧತಿ ಅಂತೂ ಅಲ್ಲ. ಈ ಕೋಜಾಗಳಿಗೆ ದುಡ್ಡು ಕೊಡೋದು, ಸಮಾರಂಭಗಳ್ಗೆ ಅವ್ರನ್ನ ಕರೆಸೋದು, ಅದೆಲ್ಲ ಯಾರ್ಯಾರು ಮಾಡ್ಕೊತಾರೋ ಅವ್ರು ಮಾಡ್ಕೊಂಡು ಸಾಯ್ಲಿ. ಅವ್ರು ಮಾಡೋದ್ರಿಂದ ನಾವು ಅದನ್ನು ಅನುಭವಿಸ್ಬೇಕಾದಂಥ ಹಣೆ ಬರ ನಮಗೇನೂ ಇಲ್ಲ. ಈಗಲಾದರೂ ನಾವೆಲ್ಲ ಇದನ್ನು ಎದುರಿಸಿ ಸರ್ಕಾರದ ಮೇಲೋ ಯಾರ ಮೇಲೋ ಒತ್ತಡ ತಂದು ಅಥವಾ ಅದಕ್ಕಿಂತ ಮುಂಚೆ ಇವರು ಬಂದಾಗ ಎಲ್ಲ ಒಗ್ಗಟ್ಟಾಗಿ ನೇರವಾಗಿ ಇವ್ರ ಮೇಲೆ ಹಲ್ಲೆ ಮಾಡಿ ಇವರನ್ನು ಎದುರಿಸಿ ಒದ್ದೋಡ್ಸೋಣ. ನೋಡೋಣ ಏನಾಗ್ಬಿಡುತ್ತೋ ನೋಡೇ ಬಿಡೋಣ. ಇಂಥ ಇವ್ರಿಗೆಲ್ಲ ನಾವು ಭಯ ಬಿತ್ಕೊಂಡು ಕೂತ್ಕೊಂಡ್ರೆ ಮುಂದೆ ಕರ್ನಾಟಕದಲ್ಲಿ ಕನ್ನಡಿಗರು ಬಾಳೋಕ್ಕಾಗಲ್ಲ. ಈಗಲಾದರೂ ಎಲ್ಲರೂ ಒಟ್ಟಾಗಿ ಕನ್ನಡಿಗರೆಲ್ಲ ಒಟ್ಟಾಗಿ ಈ ಪರದೇಶದ ಈ ದೌರ್ಜನ್ಯಗಳನ್ನು ಎದುರಿಸೋಣ ಗೆಳೆಯರೇ.